31 ವರ್ಷದ ಹಳೆ ಕೇಸ್ನಲ್ಲಿ ಹಿಂದೂ ಕಾರ್ಯಕರ್ತರ ಬಂಧನ ಆಗಿದೆ. ಡಿಸೆಂಬರ್ 5, 1992ರಂದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಬ್ಬರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ನಡೆದಿದೆ. ಅಯೋಧ್ಯೆ ರಾಮ ಮಂದಿರ ವಿಚಾರಕ್ಕಾಗಿ ನಡೆದಿದ್ದಂತಹ ಗಲಾಟೆಯ ಕೇಸ್ ಇದು. ಗಲಭೆಯಲ್ಲಿ ಭಾಗಿಯಾಗಿದ್ದು ಆರೋಪಿ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಲಾಗಿದೆ. ಶ್ರೀಕಾಂತ್ ಬಂಧನ ಖಂಡಿಸಿ ಹಿಂದೂ ಕಾರ್ಯಕರ್ತರ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸರ್ಕಾರ, ಪೊಲೀಸ್ ಇಲಾಖೆ ವಿರುದ್ಧ ತಿರುಗಿಬಿದ್ದಿವೆ ಸಂಘಟನೆಗಳು. ಶಹರ ಠಾಣೆ ಎದುರು ಪ್ರತಿಭಟನೆ ಮಾಡ್ತಾ ಇದ್ದ ಹಿಂದೂ ಮುಖಂಡರುಗಳನ್ನ ಈಗ ಅವರನ್ನ ಮನವೊಲಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಒಂದ್ ಕಡೆ. ಇನ್ನೊಂದು ಕಡೆ ಹಿಂದೂ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ. ಆಂತರಿಕ ತನಿಖೆಯ ಭರವಸೆಯನ್ನ ಕೊಟ್ಟಿದ್ದಾರೆ ಡಿಸಿಪಿ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ವಾಪಸ್ ಪಡೆಯಲಾಗಿದೆ. ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ ಹುಬ್ಬಳ್ಳಿಯ ಪ್ರಕರಣ. ರಾಮ ಭಕ್ತನ ಬಂಧನ ಅಂತ ಹೇಳ್ತಾ ಇದೆ ವಿಪಕ್ಷ ಬಿಜೆಪಿ. ಇಲ್ಲಿ ದ್ವೇಷದ ರಾಜಕಾರಣ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಮ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ಹಳೆ ಕೇಸ್ಗಳ ಕ್ಲಿಯರ್ಗೆ ಸೂಚಿಸಿದ್ದೇವೆ ಅಷ್ಟೇ, ಇದಕ್ಕೆ ಕೋಮು ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂತ ಹೇಳಿ ವಿಪಕ್ಷಗಳ ಆರೋಪಕ್ಕೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿರೋದು. ಹಳೆ ಕೇಸ್ಗಳನ್ನ ಎಲ್ಲನ ಕ್ಲೋಸ್ ಮಾಡಿ ಅಂತ ನಾವು ಸೂಚನೆಯನ್ನ ಕೊಟ್ಟಿದ್ದೀವಿ, ಅದರಲ್ಲಿ ಈ ಪ್ರಕರಣ ಬಂದಿದೆ ಅನ್ನುವ ಮಾತನ್ನ ಹೇಳಿದ್ದಾರೆ. ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು, ಸುಮಾರು 30 ವರ್ಷದ ಹಿಂದೆ ಕೇಸ್ ಅದು. ಆ ಕೇಸ್ಗಳೆಲ್ಲ ಓಪನ್ ಮಾಡಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಬ್ಬರು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡಿದ್ರೆ ಅದರ ಪ್ರತಿಫಲವನ್ನ ನೀವು ಅನುಭವಿಸಬೇಕಾಗ್ತದೆ. ಇದನ್ನ ಬಿಜೆಪಿ ಹೋರಾಟವಾಗಿ ನಾವು ತೆಗೆದುಕೊಳ್ತೇವೆ. ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು, ಸುಮಾರು 30 ವರ್ಷದ ಹಿಂದೆ ಕೇಸ್ ಅದು. ಆ ಕೇಸ್ಗಳೆಲ್ಲ ಓಪನ್ ಮಾಡಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕ ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತೇಳಿ ಒಂದು ಸಂದೇಶ ಕೊಟ್ಟಿದ್ದೇವೆ. ಅದರಲ್ಲಿ ಹುಬ್ಳಿನಲ್ಲಿ ಸುಮಾರು 32 ಕೇಸ್ಗಳನ್ನ ಪೆಂಡಿಂಗ್ ಇದ್ದದ ಕೇಸ್ಗಳನ್ನೆಲ್ಲ ಓಪನ್ ಮಾಡಿ ಅದನ್ನ ಕ್ಲಿಯರ್ ಮಾಡುವಾಗ ಇದು ಅದರೊಳಗಡೆ ಬಂದಿದೆ. ಅವನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಮಾಡಿದಂಗೆ ಅವರಿಗೂ ಮಾಡಿದ್ದಾರೆ. ಇದನ್ನ ಉದ್ದೇಶ ಇಟ್ಕೊಂಡು ಏನು ಮಾಡಿಲ್ಲ. ಆ ರೀತಿ ಹಿಂದೂ ಕಾರ್ಯಕರ್ತರು, ಇನ್ನೊಂದು ಕಾರ್ಯಕರ್ತರು ಆ ಥರ ಯಾರನ್ನು ಟಾರ್ಗೆಟ್ ಮಾಡಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಇದಕ್ಕೆ ಆ ಬಣ್ಣ ಕಟ್ಟೋದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸೊ ರಾಜಕೀಯ ಬಣ್ಣ, ಕೋಮು ಬಣ್ಣ ಕಟ್ಟೋದು ಬೇಡ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ಈ ಪ್ರಕರಣ, ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಅಸುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಅಸುಂಡಿ, ಇದಕ್ಕೆ ಕೋಮು ಬಣ್ಣ ಕಟ್ಟೋದು ಬೇಡ ಅಂತ ಗೃಹ ಸಚಿವರು ಹೇಳ್ತಾ ಇದ್ರು ಕೂಡ ಆ ರೀತಿಯ ಒಂದು ಬೆಳವಣಿಗೆಯನ್ನ ಕಾಣ್ತಾ ಇರುವಂತದ್ದು. ಸೊ ಬಿಜೆಪಿ ಹೇಗೆ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ, ಈಗ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ? ನವಿತಾ, ಈ ಒಂದು ಬೆಳವಣಿಗೆಯನ್ನ ಖಂಡಿತವಾಗಿಯೂ ಬಿಜೆಪಿ ಒಂದು ದೊಡ್ಡ ಅಸ್ತ್ರವಾಗಿನೇ ಪಡ್ಕೊಂಡಿದೆ. ನಿನ್ನೆ ಏನು ಘಟನೆಯನ್ನು ಖಂಡಿಸಿ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಯಿತು, ಮಧ್ಯರಾತ್ರಿ ಪ್ರತಿಭಟನೆ ವಾಪಸ್ ಪಡೆಯಲಾಯಿತು. ಮತ್ತೊಂದು ಕಡೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಶ್ರೀಕಾಂತ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಕುಟುಂಬದ ಸದಸ್ಯರ ಜೊತೆ ಚರ್ಚೆ ಮಾಡಿ ಖಂಡಿತ ನಿಮ್ಮ ಜೊತೆ ನಾವಿರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ಬಂದ್ರು. ಒಟ್ಟಾರೆ ಇದೆಲ್ಲ ಬೆಳವಣಿಗೆ ಏನು ಮಧ್ಯರಾತ್ರಿ ಪ್ರತಿಭಟನೆ ವಾಪಸ್ ಪಡೆದಿದ್ದು ಸಹ ಒಂದು ವೇಳೆ ಬೇರೆ ಏನಾದರೂ ರೀತಿಯ ಬೆಳವಣಿಗೆ ಆದ್ರೆ ಖಂಡಿತ ಮತ್ತೆ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಬಿಜೆಪಿ ತಯಾರು ಮಾಡಿಕೊಂಡಿದೆ. ಮತ್ತು ಬೇರೆ ಬೇರೆ ಹಿಂದೂ ಪರ ಸಂಘಟನೆಗಳು ಸಹ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗಿದ್ದಾವೆ. ಒಟ್ಟಾರೆ ಏನು 31 ವರ್ಷಗಳ ನಂತರ ಅರೆಸ್ಟ್ ಮಾಡಿರೋದು ತೀವ್ರ ಚರ್ಚೆಗೆ ಗ್ರಾಸ ಮಾಡಿಕೊಟ್ಟಿದೆ. ಜೊತೆಗೆ ಈ ರೀತಿ ಮುಂದೆ ಯಾವುದೇ ಕರಸೇವಕರು ಅರೆಸ್ಟ್ ಮಾಡಬಾರ್ದು ಅನ್ನೋ ಒಂದು ಕಂಡೀಷನ್ ಸಹ ಹಿಂದೂ ಪರ ಸಂಘಟನೆಗಳ ಮುಖಂಡರು ಹಾಕಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಏನು ಪರಿಸ್ಥಿತಿ ತಿಳಿಗೊಂಡಿದೆ ಅಂತ ಹೇಳಿದ್ರು ಸಹ ಮುಂದೆ ಯಾವ ರೀತಿ ಬೆಳವಣಿಗೆ ತೆಗೆದುಕೊಳ್ಳೋದು ಸದ್ಯಕ್ಕೆ ಹೇಳಲಿಕ್ಕೆ ಆಗಲ್ಲ. ಒಟ್ಟಾರೆ ಏನು ಪೊಲೀಸರ ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಸದ್ಯ ಪರಿಸ್ಥಿತಿ ಶಾಂತಗೊಂಡಿದೆ. ನವಿತಾ, ಸೊ ಈಗ ಈ ಇಬ್ಬರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಶಿವರಾಮ ಅಸುಂಡಿ ಖಂಡಿತವಾಗ್ಲೂ ಕೂಡ ಈಗ ನೀವು ಹೇಳಿದ ಹಾಗೆ ನೆಕ್ಸ್ಟ್ ಏನು ಆಗಬಹುದು ಅಂತ ಗೊತ್ತಿಲ್ಲ. ಬಟ್ ಈಗ ಆ ಇಬ್ಬರ ಬಂಧನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಕ್ರಿಯೆಗಳು ನಡೆದಿದೆ? ನವಿತಾ, ಮುಖ್ಯವಾಗಿ ಏನಂದ್ರೆ ಈಗೇನು ಶ್ರೀಕಾಂತ್ ಅರೆಸ್ಟ್ ಆಗಿದೆ, ಅವ್ರನ್ನ ಈಗಾಗಲೇ ಜುಡಿಷಿಯಲ್ ಕಸ್ಟಡಿ ಕೊಡಲಾಗಿದೆ. ಈಗೇನಂದ್ರೆ ಅವರು ಲಾಯರ್ ಥ್ರೂ ಕೋರ್ಟ್ಗೆ ಒಂದು ಜಾಮೀನು ಅರ್ಜಿ ಸಲ್ಲಿಸಬೇಕು.
ಕೋರ್ಟ್ ಮೂಲಕನೇ ಜಾಮೀನು ತೆಗೆದುಕೊಂಡು ಹೊರಗೆ ಬರಬೇಕಾಗಿದೆ. ಹೀಗಾಗಿ ಇದೇನೇ ಯಾಕಂದ್ರೆ ಇವರು ಈಗ ಆಲ್ರೆಡಿ ಬಂಧನ ಪ್ರಕ್ರಿಯೆ ಪೂರ್ಣಗೊಳಿಸಿ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿರೋದ್ರಿಂದಾಗಿ ನ್ಯಾಯಾಲಯ ಏನು ಕ್ರಮ ತೆಗೆದುಕೊಳ್ತದೆ ಅದ್ರ ಪ್ರಕಾರನೇ ಮುಂದುವರಿಬೇಕಾಗ್ತದೆ. ಹಾಗಾಗಿ ಈಗೇನು ಒಂದ್ ವೇಳೆ ಇನ್ನೂ ಒಂದಷ್ಟು ಕರಸೇವಕರು ಇದ್ದಾರೆ, ಈಗೇನು ಒಂದು 4 ಮಂದಿ ಏನು ಡೆತ್ ಆಗಿದ್ದಾರೆ, ಉಳಿದಂತೆ ಏನು ಕರಸೇವಕರು ಇದ್ದಾರೆ, ಅವ್ರು ಯಾರನ್ನೂ ಸಹ ಈ ರೀತಿ ಮುನ್ಸೂಚನೆ ಕೊಡದೆ ಅರೆಸ್ಟ್ ಮಾಡಬೇಡ್ರಿ. ಒಂದ್ ವೇಳೆ ಅರೆಸ್ಟ್ ಮಾಡೋದಾದ್ರೆ ನೀವು ನೋಟಿಸ್ ಕೊಡ್ರಿ, ನೋಟಿಸ್ ಕೊಟ್ಟು ನಾವು ಜಾಮೀನು ಅಪ್ಲೈ ಮಾಡ್ತೀವಿ, ಜಾಮೀನು ತೆಗೆದುಕೊಂಡ ನಂತರ ಇದು ಆ ಒಂದು ಅರೆಸ್ಟ್ ಪ್ರಕ್ರಿಯೆ ಮಾಡ್ರಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಶಿವರಾಮಸುಂಡಿ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.